ಬಿಜೆಪಿ ಅವ್ರಿಗೆ. ಉತ್ತರ ಕರ್ನಾಟಕ ಬಗ್ಗೆ ಮಂಡ್ಯದಾಗ ಒಂದು ಹೇಳಿಕೆ ಕೊಟ್ಟಿದ್ರಿ. ಬೆಳಗಾವಿ ಅಧಿವೇಶನ ಆಗ್ತದಂದ್ರೆ ಉತ್ತರ ಕರ್ನಾಟಕ ಚರ್ಚೆ ಮಾಡೋದು ಒಳ್ಳೇದು. ನಿಮಗೂ ಅಭಿನಂದನೆ, ಅವ್ರಿಗೂ ಅಭಿನಂದನೆ. ನಿಮಗೆ ಅಭಿನಂದನೆ ಸರ್. ನಮ್ಮ ಖರ್ಗೆ ಅವರಿಗೂ ಅಭಿನಂದನೆ. ಯಾರು ಒಳ್ಳೇದು ಮಾಡ್ತಾರೋ ಒಳ್ಳೇದು ಅಂತ ಹೇಳ್ತೀವಿ. ತಪ್ಪು ಮಾಡಿದ್ರೆ ನಿಮ್ಮಂಗೆ ಸುಮ್ಮನೆ ನರೇಂದ್ರ ಮೋದಿ ಚಲರಾಯ ಸ್ವಾಮಿಗೆ ಅಭಿನಂದನೆ ಹೇಳ್ಬೇಕಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಲ್ಲ, ಚಲರಾಯ ಸ್ವಾಮಿ ನಿಮ್ಗೆ ಅಭಿನಂದನೆ ಹೇಳ್ಬೇಕಲ್ಲ. ಮಧ್ಯಾಹ್ನ ಒಳ್ಳೆ ಊಟ ಹಾಕಿದಿರಿ, ನಿಮ್ಗೆ ಅಭಿನಂದನೆ ಆಯ್ತಲ್ಲ. ಸುನಿಲ್ ಕುಮಾರ್ ಅವರೇ, ಗಡ್ಕರಿ ಅಂತ ಒಬ್ಬ ಒಳ್ಳೆ ಮಂತ್ರಿಗೆ ನೀವು ಅವ್ರಿಗೆ ಅವಕಾಶ ಕೊಡ್ತಾ ಇಲ್ಲ, ಅವರಿಗೆ ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ ನಿಮ್ಮ ಸರ್ಕಾರದಲ್ಲಿ. ಇಲ್ಲದಿದ್ರೆ ಗಡ್ಕರಿಗೆ ಬಹಳ ದೊಡ್ಡ ಕನಸುಗಳಿದ್ದಾವೆ. ನನಗೆ ನಿಮ್ ಬಗ್ಗೆ ಏನೋ ಹಂಗೆ ಅನುಕಂಪ ಬರುತ್ತೆ. ಎಷ್ಟು ಸೀನಿಯರ್ ಲೀಡರ್ ನೀವು, ಕಲ್ಯಾಣ ಕರ್ನಾಟಕ, ಎಷ್ಟು ಚೆನ್ನಾಗಿ ಮಾತಾಡ್ತೀರಿ. ಅದ್ರ ಬಗ್ಗೆ ನಿಮಗೂ ಈ ಪರಿಸ್ಥಿತಿ ಬಂತಲ್ಲ ಅಂತ ಬಹಳ ಸಂತೋಷವಾಗಿದ್ದೀನಿ, ಬಹಳ ಸಂತೋಷವಾಗಿದ್ದೀನಿ ಅದ್ರ ಬಗ್ಗೆ. ಹಿರಿಯರದಿರಿ. ರಾಯರೆಡ್ಡಿ ಅವರಂತರೂ ಆರ್ಥಿಕ ತಜ್ಞರದಾರ ಕರ್ನಾಟಕದಾಗ. ನಿಮ್ಗಿಟ್ಟು ದೊಡ್ಡ ಅನ್ಯಾಯ ಆಗೈತೆ ಪಾಪ, ನಮಗೂ ಭಾಳ ನೋವು ಐತೆ ಅದ್ರ ಬಗ್ಗೆ. ದಯಮಾಡಿ ಅಳಬೇಡ್ರಿ. ಮಾತಾಡ್ಲಿ ಬಸವನಗೌಡ್ರೆ, ಯತ್ನಾಳ್ ಸಾಹೇಬ್ರ, ತಾವೇನೋ ನಿಮ್ಗಾದ ಅನ್ಯಾಯ ದುಃಖ ಬಂದು ಕಣ್ಣಿಗೆ ನೀರು ನಿಮಗೇನು ಅನ್ಯಾಯ ಮಾಡ್ಯಾರ? ಯತ್ನಾಳ್ ಸಾಹೇಬ್ರಿಗೆ ಆದಷ್ಟು ಅನ್ಯಾಯ ಯಾರಿಗಾದಂಗೆ ಕಾಣಲಿಲ್ಲ. ನೀವು ಮಾತಾಡ್ರಿ, ಇನ್ನು ಕಡಿಮೆ ಟೈಮು. ಅಲ್ಲ ಬೇರ್ಪಡ್ರಿ. ಬಸನಗೌಡರಿಗೆ ತಮಗನ್ನೇ ಆದದ್ದನ್ನು ಹೇಳಕ್ತಾ ಇಲ್ಲ, ಅಷ್ಟು ಹೋರಾಟ ಮಾಡ್ತೀರಿ. ಈಗ ಒಬ್ರಿಗೊಬ್ರು ಹೇಳಿ ಸಮಾಧಾನ ಮಾಡ್ಕೊಳ್ಳಿ. ನಿಮಗೆ ಅನ್ಯಾಯ ಆದದ್ದು ಅಲ್ಲಲ್ಲ, ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಅಷ್ಟು ಹೋರಾಟ ಮಾಡ್ತೀರಿ, ನಿಮ್ಗೆ ಅನ್ಯಾಯ ಆಗಿದೆ. ನನಗಂದ್ರೆ ಕಾಯಂ ಅನ್ಯಾಯ ಆಗೈತೆ. ಜೆಟಿ ಪಾಟೀಲ್ ಸೀನಿಯರ್ ಎಂ ಐ ಪಾಟೀಲ್ ಅವ್ರಿಗೂ ಅನ್ಯಾಯ ಆಗೈತೆ. ಜೆಟಿ ಪಾಟೀಲ್ಗೆ ನಾಡಗೌಡಗ ಪಾಟೀಲ್ರು ಎಲ್ಲ ಸೀನಿಯರ್ ನಾವೆಲ್ಲ ಸಂತಸ್ತರಿದ್ದಂಗ. ಲಕ್ಷ್ಮಣ ಸವದಿ ಅವ್ರು ನಿಮ್ಮ ಬಂದ್ರು, ಅವ್ರನ್ನ ಲೆಕ್ಕ ಬಿಟ್ಬಿಟ್ರಿ. ಯಾರಿಗೂ ಆಗಿಲ್ಲ. ಯತ್ನಾಳ್ ಗೌಡ್ರೆ, ಈ ಹೊಸ ಭೇಟಿ ಅವರು ಹಿಂದೆ ಮಂತ್ರಿ ನೀನ್ ಮುಖ್ಯಮಂತ್ರಿ ಆಗ್ಬಿಟ್ರು ಅಂದ್ಬಿಟ್ಟಿದ್ವಿ ನಾವು. ಮಂತ್ರಿ ಹಂಗ ಅವ್ರಿಗೆ ಟೈಮ್ ಕೊಡ್ರಿ. ಈಗ ಯತ್ನಾಳ್ ಅವರೇ, ಮಂತ್ರಿ ಆಗ್ಲಾಕ ಏನೇನ್ ಜಾದೂ ಮಾಡ್ಬೇಕು, ಯಾರ ಕಾಲು ಹಿಡಿಬೇಕು, ಯಾರಿಗೇನು ಕೊಡ್ಬೇಕು ಗೊತ್ತಿಲ್ಲ. ನಮ್ಮ ಪರಿಸ್ಥಿತಿ ಐತಿ. ಎಲ್ಲ ಯಾರು ಮಂತ್ರಿ ಆಗೋರು ಪಾಪ ಹಾಕ್ತಾರ, ದಿಲ್ಲಿ ಹೋಗ್ತಾರ, ಏನೇನೋ ಮಾಡ್ತಾರ, ಆ ಮಂತ್ರಿ ಆಗ್ತಾರ, ಸದನಕ್ಕೆ ಬರೋದಿಲ್ಲ. ಇವ್ರದಿರ್ಲಿ, ನಿಮ್ಮದ್ ನೋಡಿ ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡಕ್ ಬಿಡ್ರಿ. ಬಿಡ್ತಾ ಇಲ್ವಲ್ಲ. ಬಿಜಾಪುರ ಜಿಲ್ಲೆಯಿಂದ ಹಿಂದೆ ಜತ್ತಿಯವರು ಕೆಲವೇ ಸಮಯ ಆಗಿದ್ರು. SR ಕಂಠಿಯವರು ತಾವು ಮುಖ್ಯಮಂತ್ರಿಯಾಗಿ ಪೂರ 5 ವರ್ಷ ಆಳ್ಬೇಕು ಅಂತ ನಾವು ಆಸೆ ಪಡ್ತಾ ಇದ್ದೀವಿ. ತಮಗೇನಾದ್ರೂ ಅವಕಾಶ ಸಿಕ್ಕರೆ ನಿಮ್ಮ ಮನೆಯಲ್ಲಿ ಇಕ್ಕಟ್ಟು ಬಿಕ್ಕಟ್ಟು ನೋಡಿ ನಾವು ಸ್ವಲ್ಪ ನಿಮ್ಮ ಸಿಂಪತಿ. ಅಧ್ಯಕ್ಷರ, ಬಿಜಾಪುರ್ನಾಗ ಒಂದು ಗಾದಿ ಮಾತೈತ್ರಿ, ಒಂದು ಇಂಡಿ ಮತಕ್ಷೇತ್ರ ಐತಿ. ಅಲ್ಲೇನೈತೆ ಒಂದು ಗಾದಿ ಮತ, ಇಂಡಿ RR ಕಲ್ಲೂರ ತಾರಿಸಿ ಬರ್ತಿದ್ರಿ ಅದಕ್ಕೆ. ಕಲ್ಲೂರು ಮಾವ RR ಕಲ್ಲೂರು ಮಂತ್ರಿ ಆಗೋದಿಲ್ಲ, ಇಂಡಿದಾದ ಕೂಡ MLA ಆಗೋದಿಲ್ಲ ಅಂತ. ಈಗ ನಾ ಮುಖ್ಯಮಂತ್ರಿ ಮಂತ್ರಿನೇ ಮಾಡೋದಿಲ್ಲ ಅವರು. ಇನ್ನು ಮುಖ್ಯಮಂತ್ರಿ ಮಾಡ್ತಾರೆ. ಮುಖ್ಯಮಂತ್ರಿ ಆಗ್ಲಕ್ಕೆ ಏನ್ ಜಾದು ಮಾಡೋದು ನಾ ಮಾಡೋದಿಲ್ಲ. ಇಲ್ಲ, ನನ್ನ ಬಳಿ ಏನೂ ಇಲ್ಲ. ತಾವು ಬಂಡ ಎದ್ದಿದ್ರಿ. ಮಾತಾಡಿ ಸರ್. ತಾವು